ಓಂ ಶಾಂತಿ. ಮುರಳಿಯ ದಿನಾಂಕ 15/1/2022. मीठे बच्चे, यह दादा है वंडरफुल पोस्ट ऑफिस. इनके द्वारा ही तुम्हें शिव बाबा के डायरेक्शन मिलते हैं. ಮಧುರ ಮಕ್ಕಳೇ, ಈ ಬ್ರಹ್ಮ ಬಾಬಾ ವಂಡರ್ಫುಲ್ ಪೋಸ್ಟ್ ಆಫೀಸ್ ಆಗಿದ್ದಾರೆ. ವಂಡರ್ಫುಲ್ ಅಂಚೆ ಕಚೇರಿ ಆಗಿದ್ದಾರೆ. ಇವರ ಮೂಲಕನೇ ಶಿವ ತಂದೆ ನಿಮಗೆ ಆದೇಶಗಳನ್ನು ನೀಡ್ತಾರೆ. प्रश्न: बाबा बच्चों को किस बात में खबरदार करते और क्यों? ಬಾಬಾ ಮಕ್ಕಳಿಗೆ ಯಾವ ವಿಷಯದಲ್ಲಿ ಎಚ್ಚರಿಕೆ ಕೊಡ್ತಾರೆ ಮತ್ತು ಯಾಕೆ? उत्तर: बाबा कहते, बच्चे खबरदार रहो, माया की जास्ती चोट नहीं खाओ. अगर माया की चोट खाते रहेंगे तो प्राण निकल जाएंगे और पद मिल नहीं सकेगा. ईश्वर के पास जन्म लेकर फिर कोई माया की चोट से अगर मर जाए तो यह मौत सबसे खराब है. ಬಾಬಾ ಎಚ್ಚರಿಕೆ ಕೊಡ್ತಾರೆ, ಮಕ್ಕಳೇ, ಮಾಯೆಯ ಪೆಟ್ಟನ್ನು ತಿನ್ನಬೇಡಿ. ಮಾಯೆಯಿಂದ ಪೆಟ್ಟನ್ನು ತಿಂತಾ ಇದ್ದರೆ ನಿಮ್ಮ ಪ್ರಾಣನೇ ಹೋಗುವುದು, ಪದವಿಯೂ ಸಹ ಹೋಗುವುದು. ಈಶ್ವರನ ಹತ್ತಿರ ಹೊಸ ಜನ್ಮ ಪಡೆದ ನಂತರ ಮಾಯೆಯ ಏಟಿಗೆ ಬಲಿಯಾಗಿ ಸತ್ತು ಹೋದರೆ, ಈಶ್ವರಿಯ ಜ್ಞಾನದಿಂದ ಸತ್ತು ಹೋದರೆ ಈ ಸಾವು ಬಹಳ ಕೆಟ್ಟದ್ದು. ಮಾಯೆಯ ಏಟಿಗೆ ಬಲಿಯಾಗಿ ಈಶ್ವರಿಯ ಜ್ಞಾನದಿಂದ ಸಾಯುವುದು ಅಂದರೆ ಇದು ಬಹಳ ಕೆಟ್ಟ ಸಾವು ಆಗಿದೆ. जब माया बच्चों से उल्टे काम कराती है तो बाबा को बहुत तरस पड़ता है, इसलिए खबरदार करते रहते. ಮಾಯೆ ಮಕ್ಕಳಿಂದ ಉಲ್ಟಾ ಪಲ್ಟಾ ಕೆಲಸ ಮಾಡಿಸಿದಾಗ ಮಕ್ಕಳನ್ನು ನೋಡಿ ತಂದೆಗೆ ಬಹಳ ಕರುಣೆ ಬರ್ತದೆ. ಆದ್ದರಿಂದ ಆಗಾಗ ಮೊದಲೇ ಎಚ್ಚರಿಕೆ ಕೊಡ್ತಾ ಇರ್ತಾರೆ. ಗೀತ್: तुम्हारे बुलाने को जी चाहता है. ನಿನ್ನ ಕರೆಗೆ ನನ್ನ ಮನಸ್ಸು ಆಕರ್ಷಣೆ ಆಗ್ತಾ ಇದೆ. ಓಂ ಶಾಂತಿ. बाप को बुलाने का समय होता ही तब है जबकि मनुष्य मात्र दुखी होते क्योंकि विकारी बन जाते. ಹೇಗೆ ನಾವು ತಂದೆಯ ಆಗಮನವನ್ನು, ಅವತರಣೆಯನ್ನು ನಿರೀಕ್ಷೆ ಮಾಡ್ತಾ ಇದ್ವಿ, ತಂದೆ ಬರಲಿ ಅಂತ ಅವನಿಗೆ ಕರಿತಾ ಇದ್ವಿ, ಹಾಗೆ ತಂದೆಗೂ ಸಹ ನಾಟಕದ ಅನುಸಾರವಾಗಿ ಸಂಕಲ್ಪ ಬರ್ತದೆ, ಈಗ ನಾನು ಸೃಷ್ಟಿಗೆ ಹೋಗಬೇಕು ಅಂತ. ಮನುಷ್ಯರೆಲ್ಲರೂ ನೀವು ಕರಿತಾ ಇರ್ತೀರಿ. ನಿಮ್ಮ ಕರೆಗೆ ಮಾನ್ಯತೆ ಕೊಟ್ಟು ನಾನು ಬರ್ತೀನಿ. ನಿಮ್ಮ ಕರೆ ನನ್ನನ್ನು ಎಳೀತದೆ, ನನ್ನ ಕರೆ ನಿಮ್ಮನ್ನು ಎಳೀತದೆ. ನೀವು ಕರೆಯುವುದು ಯಾವಾಗ? ದುಃಖಿಯಾದಾಗ, ವಿಕಾರಿಗಳಾದಾಗ ನನ್ನನ್ನು ಕರಿತೀರಿ. दुखी किससे होते हैं?
यह तमो प्रधान मनुष्य नहीं जानते। दुखी करता है 5 विकारों रूपी रावण। ದುಃಖಿ ಯಾಕೆ ಆಗ್ತೀರಿ? 5 ವಿಕಾರಗಳ ಕಾರಣದಿಂದ ದುಃಖಿ ಆಗ್ತೀರಿ. 5 ವಿಕಾರಗಳು ಅಂದರೇ ರಾವಣ. अच्छा उसका राज्य कब तक चलता है? जरूर दुनिया के अंत्य तक चलेगा. अब कहेंगे ರಾವಣ ರಾಜ್ಯ. ಆ ರಾವಣನ ರಾಜ್ಯ ಎಲ್ಲಿಯ ತನಕ ನಡೀತದೆ? ಈ ಜಗತ್ತು ವಿನಾಶ ಆಗೋವರೆಗೂ ಅವನ ರಾಜ್ಯ ನಡೀತದೆ. ಈಗ ಇರುವುದು ರಾವಣ ರಾಜ್ಯ. राम राज्य रावण राज्य नाम तो मशहूर है ना. रावण राज्य को भारत में ही जानते हैं. ರಾವಣ ರಾಜ್ಯ ರಾಮ ರಾಜ್ಯದ ವಿಚಾರ ಭಾರತೀಯರಿಗೆ ಮಾತ್ರ ಗೊತ್ತಿದೆ. देखने में आता है दुश्मन भी भारत का ही. ರಾಮನ ಕಥೆ ರಾವಣನ ಕಥೆ ಇತರ ಧರ್ಮದವರಿಗೆ ಗೊತ್ತಿಲ್ಲ, ವಿದೇಶಿಯರಿಗೆ ಗೊತ್ತಿಲ್ಲ. ಯಾಕೆ ಅಂದರೆ ರಾಮರಾಜ್ಯ ಇರುವುದು ಭಾರತದಲ್ಲಿನೇ, ರಾವಣ ರಾಜ್ಯ ಇರುವುದು ಭಾರತದಲ್ಲಿನೇ. ರಾವಣ ಭಾರತದ ಪ್ರಥಮ ಶತ್ರು ಆಗಿದ್ದಾನೆ. भारत को रावण ने गिराया. जब से देवता वाम मार्ग में गए विकारी बने. दुनिया नहीं जानती भारत जो निर्विकारी था वह विकारी कैसे बना. भारत की ही महिमा है. ಈ ಭಾರತ ದೇಶವನ್ನು ರಾವಣನೇ ಪತಿತ ಮಾಡಿದ್ದಾನೆ, ಭಾರತೀಯರನ್ನು ಬೀಳಿಸಿದ್ದಾನೆ. ದೇವತೆಗಳು ವಾಮ ಮಾರ್ಗದಲ್ಲಿ ಹೋದಾಗ ಭಾರತ ವಿಕಾರಿಯಾಗ್ತದೆ. ಮೊದಲು ಭಾರತ ನಿರ್ವಿಕಾರಿಯಾಗಿತ್ತು. भारत श्रेष्ठाचारी था, अब पतित है. जब से पतित बनना शुरू किया तब से भगत पूजारी बने हैं. ಒಂದು ಕಾಲಕ್ಕೆ ಭಾರತ ಶ್ರೇಷ್ಠಾಚಾರಿ ಪಾವನ ದೇಶ ಆಗಿತ್ತು. ಈಗ ಪತಿತ ಆಗಿದೆ. ಇಲ್ಲಿ ಎಲ್ಲರೂ ಸಹ ಪೂಜಾರಿಗಳು ಅಂದರೆ ಭಕ್ತರಾಗಿದ್ದಾರೆ. तब से ही भगवान को याद करते आए. यह भी समझाया गया है कल्प कल्प के संगम युगे बाप आते. कल्प के 4 युग तो है, बाकी 5वें संगम युग का किसको पता नहीं है. ಒಂದು ಕಲ್ಪ ಕಳೆದು ಹೊಸ ಕಲ್ಪ ಪ್ರಾರಂಭ ಆಗುವಾಗ 2 ಕಲ್ಪಗಳ ಮಧ್ಯದ ಸಂಗಮ ಯುಗದಲ್ಲಿ ಪರಮಾತ್ಮ ಬರ್ತಾರೆ. ಕಲ್ಪದಲ್ಲಿ 4 ಯುಗಗಳಿವೆ. ಈ 5ನೇ ಸಂಗಮ ಯುಗದ ಪರಿಚಯ ಯಾರಿಗೂ ಗೊತ್ತಿಲ್ಲ. वह तो संगम युग बहुत कह देते, कहते हैं युगे युगे, तो कितने संगम हो गए. सत्य से त्रेता, त्रेता से द्वापर, द्वापर से कलयुग. परंतु बाप कहते कल्प के संगम युगे बाप को आना है. ಯುಗ ಯುಗಗಳ ಮಧ್ಯದಲ್ಲಿ ಇರುವ ಸಂಗಮ ಯುಗದಲ್ಲಿ ನಾನು ಬರೋದಿಲ್ಲ. 2 ಕಲ್ಪಗಳ ಮಧ್ಯದಲ್ಲಿ ಬರುವಂತಹ ಸಂಗಮ ಯುಗದಲ್ಲಿ ನಾನು ಬರ್ತೀನಿ. इसको कल्याणकारी पुरुषोत्तम युग कहते, जबकि मनुष्य पतित से पावन होते. सतयुग के बाद फिर क्या होता है? त्रेता आता है. लक्ष्मी नारायण का जो राज्य था वह फिर चंद्रवंशी बनते. लक्ष्मी नारायण के बाद राम सीता का राज्य आता है. सत्य त्रेता के बीच में जरूर संगम होगा,
ಪರಂತು ಬಾಪ್ ವಹಾ ನಹಿ ಆತೆ. ಲಕ್ಷ್ಮೀನಾರಾಯಣರ ರಾಜ್ಯ ಸತ್ಯಯುಗದಲ್ಲಿ ಬರ್ತದೆ. ನಂತರ ತ್ರೇತಾಯುಗದಲ್ಲಿ ರಾಮ ಸೀತೆಯ ರಾಜ್ಯ ಬರ್ತದೆ. ಸತ್ಯತ್ರೇತಾಯುಗದ ಮಧ್ಯದಲ್ಲಿನೂ ಸಂಗಮ ಯುಗ ಇದೆ. ಆ ಸಂಗಮದಲ್ಲಿ ನಾನು ಬರೋದಿಲ್ಲ ಅಂತ ಹೇಳ್ತಾರೆ ಬಾ. फिर उनके बाद इब्राहिम आता है, वह उस तरफ है, उनका यहाँ तैलुक नहीं. द्वापर में फिर बहुत ही होते, इस्लामी बौद्धी फिर क्रिश्चन आदि. ಬಾಬಾ ಹೇಳ್ತಾರೆ, ದ್ವಾಪರ ಯುಗದಲ್ಲಿ ಇಬ್ರಾಹಿಂ ಬರ್ತಾನೆ, ಬುದ್ಧ ಬರ್ತಾನೆ, ಕ್ರಿಸ್ತ ಬರ್ತಾನೆ. ದೇವತಾ ಧರ್ಮದವರು ಹಿಂದೂಗಳಾಗ್ತಾರೆ. ದೇವತಾ ಧರ್ಮದ ಹೆಸರು ಪರಿವರ್ತನೆ ಆಗ್ತದೆ. ಇನ್ನು ಕಲ್ಪವೃಕ್ಷದಲ್ಲಿ ತಾವು ನೋಡ್ತೀರಿ, ಬಲಕ್ಕೆ ಬೌದ್ಧ ಧರ್ಮ ಮತ್ತು ಹಿಂದೂ ಧರ್ಮ ಇದೆ, ಎಡಕ್ಕೆ ಇಸ್ಲಾಂ ಧರ್ಮ ಮತ್ತು ಕ್ರೈಸ್ತ ಧರ್ಮ ಇದೆ. ಯಾಕೆ ಅಂದರೆ ಭಾರತದ ಅಥವಾ ಕಲ್ಪವೃಕ್ಷದ ಬಲಕ್ಕೆ ಹಿಂದೂ ಮತ್ತು ಬುದ್ಧಿಸಮ್ ಇದೆ, ಎಡಕ್ಕೆ ಅಂದರೆ ಭಾರತದ ಪಶ್ಚಿಮ ದಿಕ್ಕಿಗೆ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮದ ಪ್ರಚಾರ ಜಾಸ್ತಿ ಇದೆ. ಹೀಗೆ ದ್ವಾಪರ ಯುಗದಲ್ಲಿ 4 ಧರ್ಮಗಳು ಆಗಿಬಿಡ್ತವೆ. 3 ಹೊಸ ಧರ್ಮಗಳ ಸ್ಥಾಪನೆ ಮತ್ತು ಆದಿ ಸನಾತನ ದೇವತಾ ಧರ್ಮದ ಪುನರ್ಸ್ಥಾಪನೆ. ದೇವತೆಗಳೆಲ್ಲ ಹಿಂದೂಗಳು ಅಂತ ಹೇಳ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ದೇವತಾ ಧರ್ಮದ ಹೆಸರು ಬದಲಾಗ್ತದೆ. ಆ ಧರ್ಮದ ಪುನರ್ಸ್ಥಾಪನೆಗಾಗಿ ಶಂಕರಾಚಾರ್ಯರು ಸನ್ಯಾಸ ಧರ್ಮದ ಸ್ಥಾಪನೆ ಮಾಡಿ ಹಿಂದೂ ಧರ್ಮದ ತತ್ವಗಳನ್ನು ಪ್ರಚಾರ ಮಾಡ್ತಾರೆ. कोई थोड़ा बहुत हिसाब निकालते हैं. क्रिश्चन धर्म स्थापन हुए 2000 ವರ್ಷ हुआ. ಕ್ರೈಸ್ತ ಧರ್ಮದ ಸ್ಥಾಪನೆಯಾಗಿ ಬಾಬಾ ಈ ಮುರಳಿ ನುಡಿಸುವಾಗ 2000 ವರ್ಷಗಳು ಆಗಿದ್ದು. ಈಗ 2022ನೇ ವರ್ಷ ನಡೆದಿದೆ ಕ್ರೈಸ್ತ ಧರ್ಮದ ಸ್ಥಾಪನೆಯಾಗಿ. 2021 ವರ್ಷಗಳು ಕಳೆದಿವೆ. ಈ ಥರ ನೀವು ಎಲ್ಲ ಧರ್ಮಗಳ ಬಗ್ಗೆ ಲೆಕ್ಕ ಮಾಡಬಹುದು. ಗಾಯಾ ಜಾತಾ ಹೇ ऊंचे ऊंचा भगवान, उनको ही त्वमेव माताश्च कहा जाता है. तुम माता पिता किसको कहते हैं, यह कोई नहीं जान. त्वमेव माताश्च पिता ಅಂತ ಹೇಳ್ತಾರೆ, ತಂದೆ ನೀನು ತಾಯಿ ನೀನು ಅಂತ ಹೇಳ್ತಾರೆ. ಇದು ಉನ್ನತಾತಿ ಉನ್ನತ ಸರ್ವೋನ್ನತ ಶಕ್ತಿಯಾದಂತಹ ಪರಮಾತ್ಮನ ಮಹಿಮೆಯಾಗಿದೆ. आजकल तो कोई भी मूर्ति के आगे जाकर कहते हैं तुम माता पिता. क्या लक्ष्मी नारायण को कहेंगे, ब्रह्मा सरस्वती को कहेंगे, शंकर पार्वती को कहेंगे. यह भी जोड़ा दिखाते हैं. ತಂದೆ ನೀನು ತಾಯಿ ನೀನು ಅಂತ ಹೇಳುವುದು ಲಕ್ಷ್ಮೀನಾರಾಯಣರ ಮುಂದೆ ಹೋಗಿ ಹೇಳಬೇಕು, ಅಥವಾ ಬ್ರಹ್ಮ ಸರಸ್ವತಿಯವರ ಹತ್ತಿರ ಹೋಗಿ ತಂದೆ ನೀವು ತಾಯಿ ನೀನು ಅಂತ ಹೇಳಬೇಕು, ಅಥವಾ ಶಂಕರ ಪಾರ್ವತಿಯ ಹತ್ತಿರ ಹೋಗಿ ಹೇಳಬೇಕು. ತೋ ಮಾತಾ ಪಿತಾ ಕಿಸ್ಕೋ ಕಹನಾ ಚಾಯಿ. ವಾಸ್ತವಿಕವಾಗಿ ಅವರು ಯಾರೂ ಸಹ ಆತ್ಮರಿಗೆ ತಂದೆ ತಾಯಿ ಆಗಿಲ್ಲ. ನಾರಾಯಣ ಅಪ್ಪ ಆಗ್ಬೋದು, ಅಮ್ಮ ಆಗಲಿಕ್ಕಾಗೋದಿಲ್ಲ. ಲಕ್ಷ್ಮಿ ಅಮ್ಮ ಆಗ್ಬೋದು, ಅಪ್ಪ ಆಗಲಿಕ್ಕಾಗೋದು. ಆದರೆ ನಿರಾಕಾರ ಪರಮಾತ್ಮ ತಂದೆನೂ ಆಗ್ತಾನೆ, ತಾಯಿನೂ ಆಗ್ತಾನೆ, ಬಂಧು ಆಗ್ತಾನೆ, ಸ್ವಾಮಿ ಆಗ್ತಾನೆ, ಶಿಕ್ಷಕ ಆಗ್ತಾನೆ, ಸದ್ಗುರು ಆಗ್ತಾನೆ, ಸಖ ಆಗ್ತಾನೆ. ಯಾಕೆ ಅಂದರೆ ಅವನಿಗೆ ದೇಹನೇ ಇಲ್ಲ, ಅವನು ಸರ್ವಸಂಬಂಧಿನೂ ಆಗ್ತಾನೆ. ದೇವತೆಗಳಲ್ಲಿ ಪುರುಷ ದೇವತೆಗಳಿಗೆ ಅಪ್ಪ ಅಂತ ಹೇಳ್ಬೋದು, ಮತ್ತು ಹೆಣ್ಣು ದೇವತೆಗಳಿಗೆ ಅಮ್ಮ ಅಂತ ಹೇಳ್ಬೋದು.
ಒಬ್ಬರೇ ತಂದೆ ತಾಯಿ ಹೆಂಗಾಗ್ತಾರೆ? ಆಗೋದಿಲ್ಲ ಅಂತ ಹೇಳ್ತಾರೆ ಬಾ. ಮತ್ತು ಈ ಸಂಗಮ ಯುಗದಲ್ಲಿ ನಾನು ತಂದೆ ಇವರ ದೇಹದಲ್ಲಿ ಬಂದು ನಿಮಗೆ ಶಿಕ್ಷಣ ಕೊಡ್ತೀನಿ. तो यह ब्रह्मा भी माता हो गए, इसको गुह्य बातें कहा जाता है. ಸಂಗಮ ಯುಗದಲ್ಲಿ ನಾನು ಬ್ರಹ್ಮಾರವರ ದೇಹದಲ್ಲಿ ಬಂದು ನಿಮಗೆ ಹೊಸ ಜನ್ಮ ಕೊಡ್ತೀನಿ. ಆದ್ದರಿಂದ ಈ ಬ್ರಹ್ಮ ಬಾಬಾ ಪುರುಷರಾಗಿದ್ರೂ ಸಹ ಅವರೇ ನಿಮಗೆ ಗುಪ್ತ ತಾಯಿ ಆಗಿದ್ದಾರೆ. ಸಂಗಮ ಯುಗದಲ್ಲಿ ಸಾಕಾರದಲ್ಲಿ ಬಂದಾಗ ಶಿವಬಾಬಾ ತಂದೆ ಆಗ್ತಾರೆ, ಬ್ರಹ್ಮ ಬಾಬಾ ತಾಯಿ ಆಗ್ತಾರೆ. ಇಸ್ಕೋ ಗುಹ್ಯ ಬಾತೆ ಕಹಾ ಜಾತಾ ಹೈ. ಇದು ಬಹಳ ಗಹನವಾದಂತಹ ವಿಚಾರ ಆಗಿದೆ. ಮಹಿಮಾ ತೋ ಏಕ ಕಿ ಕರೆಂಗೆ ನಾ, ऐसे नहीं कभी ब्रह्मा की करेंगे, कभी विष्णु की करेंगे, कभी शंकर की नहीं. गाते भी है पतिता पावन आओ, तो जरूर अंत्य में आएंगे. ಇಲ್ಲಿ ಮಹಿಮೆ ಕೇವಲ ಒಬ್ಬನಿಗೆ ಮಾತ್ರ ಸಲ್ತದೆ. ಬ್ರಹ್ಮನಿಗೂ ಮಹಿಮೆ ಮಾಡಬಾರ್ದು, ವಿಷ್ಣುಗೂ ಮಹಿಮೆ ಮಾಡಬಾರ್ದು, ಶಂಕರನಿಗೂ ಮಾಡಬಾರ್ದು. ಸರ್ವರಿಂದ ಮಹಿಮೆಗೆ ಯೋಗ್ಯ ಪರಮಾತ್ಮ ಒಬ್ಬನೇ. ಅವನಿಗೆ ಪತಿತ ಪಾವನ ಅಂತಲೂ ಹೇಳ್ತಾರೆ. ಪತಿತರನ್ನು ಪಾವನ ಮಾಡಲಿಕ್ಕಾಗಿ ವಹ ಯುಗೆ ಯುಗೆ ಕ್ಯೋ ಆಯೆಂಗೆ, ಪತಿತ ಹೋತೆ ಹಿ ಹೇ ಅಂತ್ಯ ಮೇ. ಪತಿತರನ್ನು ಪಾವನ ಮಾಡಲಿಕ್ಕಾಗಿ ಅವನು ಪ್ರತಿಯೊಂದು ಯುಗದಲ್ಲಿ ಬರಬೇಕಿಲ್ಲ. ಎಲ್ಲರೂ ಯಾವಾಗ ಸಂಪೂರ್ಣ ಪತಿತ ಆಗ್ತಾರೆ ಆಗ ಅವನು ಬಂದು ಎಲ್ಲರನ್ನೂ ಪಾವನ ಮಾಡ್ತಾರೆ. ನई दुनिया की स्थापना और पुरानी दुनिया का विनाश. पुरानी दुनिया को नया बनाना बाप का ही काम है. ಹಳೆ ಜಗತ್ತಿನ ವಿನಾಶ, ಹೊಸ ಜಗತ್ತಿನ ಸ್ಥಾಪನೆಯ ಕಾರ್ಯ ಪರಮಾತ್ಮನ ಕಾರ್ಯ ಆಗಿದೆ. ಅವನೇ ಬಂದು ಅದನ್ನು ಮಾಡಬೇಕಾಗ್ತದೆ. ಬ್ರಹ್ಮದ್ವಾರ ಸ್ಥಾಪನಾ ಕಿಸ್ಕಿ ಕರಾತೆ. ಬ್ರಹ್ಮನ ಮೂಲಕ ಸ್ಥಾಪನೆ ಏನನ್ನು ಮಾಡ್ತಾರೆ ಬಾಬಾ? ಯಾವುದರ ಸ್ಥಾಪನೆ ಮಾಡ್ತಾರೆ? ವಿಷ್ಣುಪುರಿ की ब्रह्मा और ब्राह्मणों द्वारा स्थापना होती. ನಿರಾಕಾರ ಶಿವ ತಂದೆ ಬ್ರಹ್ಮಾರವರ ಮೂಲಕ ಮತ್ತು ಬ್ರಾಹ್ಮಣರ ಮೂಲಕ ವಿಷ್ಣುಪುರಿಯ ಸ್ಥಾಪನೆ ಮಾಡ್ತಾರೆ. ब्राह्मणों द्वारा यज्ञ रचा जाता है. ब्राह्मणों को ही जरूर पढ़ाते होंगे. तुम लिखते हो ब्रह्मा और ब्रह्मा मुख वंशावली ब्राह्मणों को राजयोग की पढ़ाई पढ़ाते. उसमें सरस्वती भी आ गई. ಬ್ರಾಹ್ಮಣರ ಮೂಲಕನೇ ಬಾಬಾ ಯಜ್ಞದ ರಚನೆ ಮಾಡ್ತಾರೆ, ಬ್ರಾಹ್ಮಣರಿಗೆ ಓದಿಸ್ತಾರೆ. ಬ್ರಾಹ್ಮಣರ ಮೂಲಕ ಹೊಸ ಜಗತ್ತನ್ನು ಸ್ಥಾಪನೆ ಮಾಡ್ತಾರೆ. ಈ ಎಲ್ಲ ಬ್ರಾಹ್ಮಣರಲ್ಲಿ ಸರಸ್ವತಿನೂ ಬಂದ್ಬಿಡ್ತಾರೆ. ಯಾ ಬ್ರಾಹ್ಮಣೋं का कुल वंडरफुल है. भाई बहन कभी शादी कर ना सके. जब कोई आते हैं तो उनको परम पिता परमात्मा का परिचय देना है. ಬ್ರಹ್ಮನ ಮುಖವಂಶಾವಳಿ ಬ್ರಾಹ್ಮಣರು ಅಂದರೆ ಒಬ್ಬ ತಂದೆಯ ಮಕ್ಕಳು ಸೋದರ ಸೋದರಿಯರಾಗ್ತವೆ. ಸೋದರ ಸೋದರಿಯರು ಎಂದೂ ಪರಸ್ಪರ ಮದುವೆ ಮಾಡಿಕೊಳ್ಳೋದಿಲ್ಲ. ಹೀಗೆ ಮೊದಲು ಪರಂಪಿತ ಪರಮಾತ್ಮನ ಪರಿಚಯ ಕೊಡಿ, ನಂತರ ಅವನ ಅವತರಣೆಯ ವಿಚಾರ ಹೇಳ್ರಿ. पिता तो कहते हैं तो वह हुआ बाप, यह दादा. वह हुआ बाप, यह दादा. वर्षा मिलता है
उनसे जो ಜ್ಞಾನ का सागर ಬೇಹದ್ का बाप है. ಬಾಬಾ ಹೇಳ್ತಾರೆ, ಶಿವಬಾಬಾ ಈ ಸೃಷ್ಟಿಗೆ ಬಂದಾಗ ನಮಗೆ ಅಜ್ಜ ಆಗ್ತಾರೆ. ಬ್ರಹ್ಮ ಬಾಬಾ ತಂದೆ, ಶಿವಬಾಬಾ ಅಜ್ಜ. ಅಜ್ಜನ ಆಸ್ತಿ ಈ ಬ್ರಹ್ಮಾರವರ ಮೂಲಕ ನಮಗೆ ಸಿಗ್ತದೆ. ಯಹ ಹೇ ಈಶ್ವರೀಯ ಗೋದ್, ಫಿರ್ ಮಿಲ್ತಿ ಹೇ ದೈವಿ ಗೋದ್. ಈಗ ನಾವು ಈಶ್ವರನ ಮಡಿಲಿನಲ್ಲಿ ಇದ್ದೇವೆ. ಭವಿಷ್ಯದಲ್ಲಿ ನಾವು ದೇವತೆಗಳ ಮಡಿಲಿನಲ್ಲಿ ಇರ್ತೇವೆ. ಇಲ್ಲಿ ಈಶ್ವರನ ಮಡಿಲು ಸಿಗ್ತದೆ, ಅಲ್ಲಿ ದೈವಿ ಮಡಿಲು ಸಿಗ್ತದೆ. तो पहले सबको बाप का परिचय देना है. नया कोई भी मिले तो कुछ समझ न सके, क्योंकि यह वंडर है ना, बाप दादा कंबाइंड. बच्चों को भी घड़ी घड़ी भूल जाता है. ಯಾರೇ ಬರಲಿ ಮೊದಲು ನಿರಾಕಾರ ತಂದೆಯ ಪರಿಚಯ ಕೊಡಿ, ನಂತರ ಈ ಸಾಕಾರ ತಂದೆಯ ಬಗ್ಗೆ ತಿಳಿಸಿರಿ. ಯಾಕೆಂದರೆ ಇಲ್ಲಿ ಇಬ್ಬರೂ ಸಂಯುಕ್ತ ರೂಪದಲ್ಲಿ ಇದ್ದಾರೆ. ನೀವು ಮಕ್ಕಳೇ ಎಷ್ಟು ಸಲ ಮರಿತೀರಿ. ಬ್ರಹ್ಮ ತಂದೆಯನ್ನು ನೋಡಿದಾಗ ಅವರಲ್ಲಿ ಶಿವಬಾಬಾ ಇದ್ದಾರೆ ಅನ್ನೋದನ್ನು ಮರೆತು ಬಿಡ್ತೀರಿ. में शिव बाबा की याद आनी चाहिए. हम किससे बात करते, हम शिव बाबा के पास जाते, फिर इस बाबा को क्यों याद करते. ಬಾಬನ ಮಿಲನಕ್ಕೆ ಹೋಗ್ತೀರಿ, ಬಾಬೋರ ಜೊತೆಗೆ ಮಾತಾಡ್ತೀರಿ. ಆಗ ಏನು ನೆನಪಿರಬೇಕು, ನಾವು ಶಿವತಂದೆಯ ಜೊತೆಗೆ ಮಿಲನ ಮಾಡ್ತಾ ಇದ್ದೀವಿ, ಶಿವಬಾಬೋರ ಜೊತೆಗೆ ಮಾತಾಡ್ತಾ ಇದ್ದೀವಿ ಅಂತ ನೆನಪಿರಬೇಕು. शिव बाबा को याद करने से तुम्हारे विकर्म विनाश होंगे. समझो फ़ोटो निकालते हैं तो भी बुद्धि शिव बाबा की तरफ होनी चाहिए. ನೀವು ಒಮ್ಮೊಮ್ಮೆ ಸಾಕಾರದಲ್ಲಿ ಬಾಬಾ ಇದ್ದಾಗ ಮಕ್ಕಳು ಜೊತೆಗೆ ನಿಂತ್ಕೊಂಡು ಫೋಟೋ ತೆಗೆಸ್ತಾ ಇದ್ರು. ಬಾಬಾ ಹೇಳ್ತಾರೆ, ಫೋಟೋ ನೋಡುವಾಗಲೂ ಸಹ ಇದು ಶಿವನ ರಥ, ಶಿವನ ರಥದ ಜೊತೆಗೆ ನಾವು ನಿಂತಿದ್ದೇವೆ ಅಂತ ತಿಳ್ಕೋಬೇಕು. ಬುದ್ಧಿ ಶಿವತಂದೆಯ ಕಡೆಗೆ ಹೋಗಬೇಕು. ಶಿವ ಬಾಬಾ ಹೇ ತಬ್ ತೋ ಯಹ ದಾದಾ ಭೀ ಹೇ. ಬಾಪ್ ದಾದಾ ಕೆ ಸಾಥ್ ಫೋಟೋ ನಿಕಾಲ್ತೆ. ಬಾಬಾ ಹೇಳ್ತಾರೆ, ಶಿವ ಬಾಬಾ ಇರೋದ್ರಿಂದ ನಮಗೆ ಬ್ರಹ್ಮ ಬಾಬಾ ಸಿಕ್ಕಿದ್ದಾರೆ. ಶಿವ ಬಾಬಾ ಇಲ್ದಿದ್ರೆ ನಮಗೂ ಬ್ರಹ್ಮ ಬಾಬೋರಿಗೂ ಸಂಬಂಧನೇ ಸಿಗ್ತಿರಲಿಲ್ಲ. ಆದ್ದರಿಂದ ಮೊದಲನೇ ಸ್ಥಾನ ನಾವು ಶಿವಬಾಬೋರಿಗೆ ಕೊಡಬೇಕು. ನಂತರ ಈ ಬ್ರಹ್ಮ ಬಾಬೋರಿಗೂ ಸಹ ಅಷ್ಟೇ ಗೌರವ ಸನ್ಮಾನ ಕೊಡಬೇಕು. ಬಾಪ್ दादा के साथ फ़ोटो निकालते हैं. शिव बाबा के पास इस दादा द्वारा मिलने आए. ಬ್ರಹ್ಮ ಬಾಬೋರ ಜೊತೆಗೆ ನಿಂತು ಫೋಟೋ ತೆಗೆಸ್ಕೊಂಡ್ರೂ ಏನು ನೆನ್ಪಿಟ್ಕೋಬೇಕು, ನಾವು ಬಾಪ್ ದಾದಾರವರ ಜೊತೆಗಿದ್ದೇವೆ. ಈ ಬ್ರಹ್ಮಾರವರ ಮೂಲಕ ಶಿವತಂದೆಯ ಮಿಲನ ಮಾಡ್ತಾ ಇದ್ದೇವೆ ಅಂತ ತಿಳ್ಕೋಬೇಕು. ಯಹ ಹೋಗೈ ಪೋಸ್ಟ್ ಆಫೀಸ್. ಬ್ರಹ್ಮ ಬಾಬಾ ಏನಾಗ್ತಾರೆ ಆವಾಗ, ಪೋಸ್ಟ್ ಆಫೀಸ್ ಆಗ್ತಾರೆ. इन द्वारा शिव बाबा के ಡೈರೆಕ್ಷನ್ ಲೇನೆ. ಈ ಪೋಸ್ಟ್ ಆಫೀಸಿನ ಮೂಲಕನೇ ನಿಮಗೆ ಪರಮಾತ್ಮನ ಸಂದೇಶಗಳು ಬರ್ತವೆ. ಪರಮಾತ್ಮ ನಿಮಗೆ ಸಲಹೆಗಳನ್ನು ಕೊಡ್ತಾನೆ. ಯ ಬಡಿ ವಂಡರ್ಫುಲ್ ಬಾತ್ ಹೈ. ಇದು ಬಹಳ ಅದ್ಭುತವಾದಂತಹ ವಿಚಾರ ಆಗಿದೆ. ಎಲ್ಲರಿಗೂ ಇದು ಅಷ್ಟು ಬೇಗ ಅರ್ಥ ಆಗೋದಿಲ್ಲ. दुनिया जब पुरानी होती है तो आधी पूरी होती है. हर एक चीज़ की लाइफ आधी पुरानी आधी नहीं होती है.
ಅರ್ಧ ಕಲ್ಪ ಕಳೆದ ನಂತರ ಇದಕ್ಕೆ ಹಳೆ ಜಗತ್ತು ಅಂತ ಹೇಳಲಾಗ್ತದೆ. ಅರ್ಧ ಕಲ್ಪ ಕಳೆದ ನಂತರ ಇದು ಹಳೇದಾಗ್ತದೆ. ಹಾಗೆ ಪ್ರತಿಯೊಂದು ವಸ್ತುನೂ ಅರ್ಧ ಆಯುಷ್ಯ ಮುಗಿದ ನಂತರ ಹಳೇದಾಗ್ತದೆ. ಆದರೆ इस समय तो ಶರೀರ್ ಪರ್ ಭರೋಸಾ ನಹಿ ಹೈ. ಹಾಗಂತ ನಾವು 100 ವರ್ಷ ಬದುಕ್ತೀವಿ, 50 ವರ್ಷ ಹೊಸ ಜೀವನ, 50 ವರ್ಷ ಹಳೆ ಜೀವನ ಅಂತ ಲೆಕ್ಕ ಹಾಕಲಿಕ್ಕೆ ಬರೋದಿಲ್ಲ. ಇಲ್ಲಿ ಕಲಿಯುಗದಲ್ಲಿ ನಮ್ಮ ದೇಹದ ಮೇಲೆ ನಮಗೆ ಭರವಸೆನೇ ಇಲ್ಲ. ಭಲೆ ನಾವು 70 ವರ್ಷ ಬದುಕ್ತೀವೇನೋ, 35 ವರ್ಷ ಹಳೆ ಹೊಸ ಜೀವನ, 35 ವರ್ಷ ಹಳೆ ಜೀವನ ಅಂತ ತಿಳ್ಕೊಳ್ಳೋದು ತಪ್ಪೆ. 35ಕ್ಕೆ ಹೋಗ್ಬೋದು, 40ಕ್ಕೆ ಹೋಗ್ಬೋದು. ಅರ್ಧ ಹಳೆದು ಅರ್ಧ ಹೊಸದು ಅಂತ ಈ ಕಲಿಯುಗದ ದೇಹದ ಬಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ. यहाँ तो शरीर पर भरोसा नहीं, यह तो आधा कल्प का पूरा हिसाब है, इसमें बदली हो न सके. समय के पहले कुछ भी बदल नहीं सकता. वस्तुएं बीच में टूट फूट सकती, परंतु यह पुरानी दुनिया का विनाश और नई दुनिया की स्थापना आगे पीछे हो नहीं सकती. ಬಾಬಾ ಹೇಳ್ತಾರೆ, ಕಲಿಯುಗದಲ್ಲಿ ವಸ್ತುಗಳು ಒಡೆದು ಹೋಗ್ಬೋದು, ದೇಹ ಮಧ್ಯದಲ್ಲಿನೇ ಬಿಟ್ಟು ಹೋಗ್ಬೋದು ನಾವು. ಆದರೆ ಈ ಚಕ್ರದ ಲೆಕ್ಕ ಏನಿದೆ ಅಲ್ಲ, ಅದು ಯಾವತ್ತೂ ಹೆಚ್ಚು ಕಡಿಮೆ ಆಗೋದಿಲ್ಲ. ಅರ್ಧ ಕಲ್ಪ ಹೊಸದು, ಅರ್ಧ ಕಲ್ಪ ಹಳೆದು. मकान तो कोई समय टूट भी सकता है, ठिकाना नहीं. यह चक्र तो ಅನಾದಿ ಅವಿನಾಶಿ ಹೇ. ಇಲ್ಲಿ ನಾವು ಕಟ್ಟುವಂಥ ಮನೆಗಳು 100 ವರ್ಷ ಅಂತ ಹೇಳಿ ಕಟ್ಟಿಸಿ ಕೊಡ್ತಾರೆ ನಮಗೆ. 100 ವರ್ಷ ಬಾಳ್ತದೆ ಈ ಮನೆ, ಅದು ಬೇಗನೆ ಮುರಿದು ಹೋಗ್ಬೋದು. ಅರ್ಧ ಲೆಕ್ಕ ಇಲ್ಲ ಇಲ್ಲಿ. ಆದರೆ ಈ ಸೃಷ್ಟಿ ನಾಟಕದ ಲೆಕ್ಕಾಚಾರ ಏನಿದೆ ಅಲ್ಲ, ಅದು ಸರಿಯಾಗಿ ಅರ್ಧ ಇದೆ. ಅರ್ಧ ಹಗಲು, ಅರ್ಧ ರಾತ್ರಿ, ಅರ್ಧ ಸುಖ, ಅರ್ಧ ದುಃಖ, ಅರ್ಧ ಕಲ್ಪ ಹೊಸದು, ಅರ್ಧ ಕಲ್ಪ ಈ ಜಗತ್ತು ಹಳೇದು. ಈ ಥರ ಆ ಲೆಕ್ಕದಲ್ಲಿ ಹೆಚ್ಚು ಕಡಿಮೆ ಆಗೋದಿಲ್ಲ. ಅಪ್ನೆ ಟೈಮ್ ಪರ್ ಚಲ್ತಾ ಹೈ, ಪುರಾನಿ ದುನಿಯಾ ಕಿ ಪೂರಿ ಅಕ್ಯುರೇಟ್ ಲೈಫ್ ಹೈ. ಈ ಅನಾದಿ ಅವಿನಾಶಿಯಾಗಿರುವಂಥ ಚಕ್ರ ಸಮಯಕ್ಕೆ ಸರಿಯಾಗಿ ಅದು ಸುತ್ತುತ್ತಾ ಇರ್ತದೆ. ಹಳೆ ಜಗತ್ತು ಪೂರ್ಣ ಮುಗಿಲಿಕ್ಕೆ ಅದರದೇ ಆಗಿರುವಂಥ ಒಂದು ಅವಧಿ ಇದೆ ಅಂತ ಹೇಳ್ತಾರೆ. ಆ ಅವಧಿ, ಆ ಸಮಯ ಮುಗಿದ ಮೇಲೇ ವಿನಾಶ ಆಗೋದು. ಆಧಾ ಕಲ್ಪ ರಾಮರಾಜ್, ಆಧಾ ಕಲ್ಪ ರಾವಣ ರಾಜ್, ಜಾಸ್ತಿ ಹೋ ನಹಿ ಸಕ್ತಾ. ತುಮ್ ಬಚ್ಚೋಂ ಕಿ ಬುದ್ಧಿ ಮೇ ಅಬ್ ಸಾರಿ ತ್ರಿಲೋಕಿ ಆ ಗಯಿ. ಹೀಗೆ ಬಾಬಾ ನಮಗೆ ಸೃಷ್ಟಿಯ ತ್ರಿಕಾಲ ಜ್ಞಾನ ಹೇಳಿಕೊಡ್ತಾರೆ, ಜೊತೆಗೆ ತ್ರಿಲೋಕದ ಜ್ಞಾನನೂ ಕೊಡ್ತಾರೆ. ತ್ರಿಲೋಕಿಗೆ ಮಾಲಿಕ್ ದ್ವಾರ ನಾಲೇಜ್ ಲೇ ರಹೆ. ನೀವು ಮಕ್ಕಳು ತ್ರಿಲೋಕದ ಮಾಲೀಕ ತ್ರಿಲೋಕಿನಾಥ ತಂದೆಯಿಂದ 3 ಲೋಕದ ಜ್ಞಾನ ಕೇಳಿದ್ದೀರಿ, ತಿಳ್ಕೊಂಡಿದ್ದೀರಿ. ಸಾಕ್ಷಾತ್ಕಾರ ಕರ್ತೆ ಹೋ ಮೂಲ ವತನ್, सूक्ष्म वतन, स्थूल वतन. बच्चों की बुद्धि में पूरी पहचान. ಸಾಕ್ಷಾತ್ಕಾರನೂ ಮಾಡ್ತೀರಿ ನೀವು. ಸಾಕ್ಷಾತ್ಕಾರದಲ್ಲಿ ಮೂಲವತನ ನೋಡ್ತೀರಿ, ಸೂಕ್ಷ್ಮವತನ ನೋಡ್ತೀರಿ, ಸ್ಥೂಲವತನೂ ನೋಡ್ತೀರಿ. बाबा त्रिलोकी का नाथ है, तीनों लोकों को जानने वाला. तुमको नॉलेज देते हैं तो हम भी ಮಾಸ್ಟರ್ ತ್ರಿಲೋಕಿ ನಾಥ ಠಹರೆ. ಬಾಬಾ ಹೇಳ್ತಾರೆ, ತಂದೆ ತ್ರಿಲೋಕಿನಾಥ 3 ಲೋಕಗಳ ಜ್ಞಾನ ನಮಗೆ ತಿಳಿಸ್ತಾರೆ. ಆಗ ನಾವು ಸಹ ಮಾಸ್ಟರ್ ತ್ರಿಲೋಕಿನಾಥ ಆಗಿಬಿಡ್ತೀವಿ. जो ज्ञान बाबा में है
वह तुम्हारे में भी है, नंबरवार पुरुषार्थ अनुसार। सतयुग में तुम विश्व के मालिक बनेंगे। वहाँ तुमको त्रिलोकी के नाथ नहीं कहेंगे। लक्ष्मी नारायण को त्रिलोकी का ज्ञान नहीं रहता, सृष्टि चक्र का ज्ञाನ नहीं रहता. ಬಾಬಾ ಹೇಳ್ತಾರೆ, ಸಂಗಮ ಯುಗದಲ್ಲಿ ಮಾತ್ರ ತಂದೆಯ ಸಮಾನ ನೀವು ತ್ರಿಲೋಕಿನಾಥ ಆಗ್ತೀರಿ. ಸತ್ಯಯುಗದಲ್ಲಿ ನೀವು ಈ ಸಾಕಾರ ಲೋಕಕ್ಕೆ ಮಾಲೀಕಾಗಿರ್ತೀರಿ, ಆದರೆ ತ್ರಿಲೋಕಿನಾಥ ಆಗಿರೋದಿಲ್ಲ. ತ್ರಿಲೋಕದ ಜ್ಞಾನನು ಲಕ್ಷ್ಮೀನಾರಾಯಣರಿಗೆ ಗೊತ್ತಿರೋದಿಲ್ಲ. ಅಲ್ಲಿ ಯಾರಿಗೂ ಸಹ ಸೃಷ್ಟಿ ಚಕ್ರದ ಜ್ಞಾನ ಗೊತ್ತಿರೋದಿಲ್ಲ. ಕೇವಲ ಸಂಗಮ ಯುಗದಲ್ಲಿ ಮಾತ್ರ नॉलेजफुल बाप तुमको पढ़ाकर आप समान बनाते हैं. ಸಂಗಮ ಯುಗದಲ್ಲಿ ಜ್ಞಾನಸಾಗರ ತಂದೆ ಜ್ಞಾನ ಓದಿಸಿ, ಜ್ಞಾನ ಹೇಳಿ ಮಕ್ಕಳನ್ನು ತಮ್ಮ ಸಮಾನ ಮಾಡ್ತಾರೆ. इस समय जो कुछ पास्ट हुआ वह नॉलेज भी तुम्हारे पास है. जो होने वाला है वह भी मालूम है. बेहद की हिस्ट्री जोग्राफी बुद्धि में है. उन्होंने बाहुबल की लड़ाई का मालूम है. योग बल की लड़ाई किसको पता नहीं. ಬಾಬಾ ಹೇಳ್ತಾರೆ, ಹೊರಗಿನ ಜನರಿಗೆ ಬಾಹುಬಲದ ಯುದ್ಧ ಗೊತ್ತಿದೆ ವಿನಃ ಯೋಗ ಬಲದ ಯುದ್ಧ ಯಾರಿಗೂ ಗೊತ್ತಿಲ್ಲ. यह सिखलाने वाला एक बाप है. वह ज्ञान का सागर, आनंद का सागर किस प्रकार है. सच्चित आनंद स्वरूप है. यह तुम जानते हो. ನಮಗೆ ಓದಿಸುವವನು ಜ್ಞಾನ ಸಾಗರ, ಆನಂದದ ಸಾಗರ, सच्चिदानंद स्वरूप ಆಗಿದ್ದಾರೆ. इस समय आनंद को तुम फील करते हो क्योंकि तुम बहुत दुखी थे. तुम भेंट कर सकते हो कि सुख क्या है, दुख क्या है. ಸಂಗಮ ಯುಗದಲ್ಲಿ ನಿಮಗೆ ಆನಂದದ ಅನುಭವ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತದೆ. ಯಾಕೆ ಅಂದರೆ ಇಲ್ಲಿ ನೀವು ದುಃಖನೂ ನೋಡಿದ್ದೀರಿ, ಈಗ ಸುಖದ ಅನುಭವನೂ ಮಾಡ್ತಿದ್ದೀರಿ. ಸತ್ಯಯುಗದ ಸುಖ ಸಪ್ಪೆ ಆಗಿರ್ತದೆ. वह है प्रारब्ध. वहाँ तो बहुत अच्छे महल बनाएंगे, राज्य करेंगे, चिंता की कोई बात नहीं. यह भी बुद्धि में स्थायी रहना चाहिए तो खुशी का पारा भी चढ़े. ಅಲ್ಲಿ ನೀವು ಆರಾಮಾಗಿರ್ತೀರಿ, ಅರಮನೆಗಳಲ್ಲಿ ವಾಸ ಮಾಡ್ತೀರಿ, ರಾಜ್ಯ ಆಡ್ತೀರಿ. ಭವಿಷ್ಯದ ಬಗ್ಗೆ ನೀವು ಚಿಂತೆ ಮಾಡುವ ಅಗತ್ಯ ಇಲ್ಲ ಅಂತಾರೆ ಬಾಬಾ. ಅಂತಹ ಒಂದು ಸ್ವರ್ಗಕ್ಕೆ ನಾವು ಹೋಗ್ತಾ ಇದ್ದೀವಿ, ವಿಶ್ವದ ಮಾಲೀಕ ಆಗ್ತಿದ್ದೀವಿ ಎಂಬ ವಿಚಾರದಿಂದ ನಿಮ್ಮಲ್ಲಿ ಸ್ಥಿರವಾದ ಖುಷಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. तूफ़ान अनेक प्रकार के आएंगे लेकिन तुमको स्थैर्यं बनना होगा. ಕೊನೆಯವರೆಗೂ ಮಾಯೆಯ ಬಿರುಗಾಳಿಯಂತೂ ಬರ್ತಾನೇ ಇರ್ತದೆ, ಆದರೆ ನೀವು ಸ್ಥಿರತೆಯಿಂದ ಇರಬೇಕು, ಸ್ಥಿರಚಿತ್ತ ಆಗಿ ಇರಬೇಕು. वो लोग अमरनाथ पर जाते फिर भी उनको उतरना है. तुमको भी इस नाटक में उतरना है. इसको चक्र कहो या उतराई चढ़ाई कहो, बात एक ही है. तुम्हारी है बेहद की यात्रा. ಬಾಬಾ ಹೇಳ್ತಾರೆ, ಜನ ಅಮರನಾಥ ಯಾತ್ರೆಗೆ ಹೋಗ್ತಾರೆ, ಪರ್ವತ ಹತ್ಕೊಂಡು ಹೋಗ್ತಾರೆ. ಹತ್ತಿದವರು ಮತ್ತೆ ಇಳಿಲೇಬೇಕು. ಹಾಗೆ ನೀವು ಸಹ ನಾಟಕದಲ್ಲಿ ಒಮ್ಮೆ ಏರ್ತೀರಿ, ಒಮ್ಮೆ ಇಳಿತೀರಿ. ಇದು ಏರುವ ಮತ್ತು ಇಳಿಯುವ ನಾಟಕ ಆಗಿದೆ. नीचे से ऊपर चले जाएंगे फिर उतरना शुरू होगा. ಬಾಬಾ ಹೇಳ್ತಾರೆ,
ಕೆಳಗಿನಿಂದ ಮೇಲೆ ಹೋಗ್ತೀರಿ, ಮತ್ತೆ ಮೇಲಿಂದ ಕೆಳಗೆ ಬರ್ತೀರಿ. यह सब बातें शुरुड़ बुद्धि वाले अच्छी तरह समझते और समझा भी सकते हैं. ಈ ನಾಟಕದ ವಿಚಾರ ತೀಕ್ಷ್ಣ ಬುದ್ಧಿ ಉಳ್ಳವರು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಮತ್ತು ಜನರಿಗೂ ತಿಳಿಸ್ತಾರೆ. यह बाबा भी नहीं जानता था. अगर इनका कोई गुरु होता तो उस गुरु के और भी फॉलोवर्स होते. ऐसे थोड़े ही सिर्फ एक ही ಫಾಲೋವರ್ ಹೋಗ. ಈ ಬ್ರಹ್ಮ ಬಾಬೋರಿಗೆ ತಂದೆಯ ಪ್ರವೇಶತೆ ಆಗುವ ಮೊದಲು ಈಶ್ವರೀಯ ಜ್ಞಾನ ಗೊತ್ತಿರಲಿಲ್ಲ. ಅಂದರೆ ಅರ್ಥ ಆಗ್ತದೆ, ಅವರಿಗೆ ಈ ಜ್ಞಾನ ಯಾವ ದೇಹಧಾರಿ ಗುರುಗಳಿಂದ ಸಿಕ್ಕಿರಲಿಲ್ಲ. ಒಂದು ವೇಳೆ ದೇಹಧಾರಿ ಗುರುಗಳಿಂದ ಈ ಜ್ಞಾನ ಸಿಕ್ಕಿದ್ದೇ ಆದರೆ ಉಳಿದ ಶಿಷ್ಯರಿಗೂ ಇದು ಗೊತ್ತಿರಬೇಕಿತ್ತು. ಯಾರಿಗೂ ಈ ಜ್ಞಾನ ಗೊತ್ತಿರಲಿಲ್ಲ. ಪರಮಾತ್ಮ ಬಂದ ಮೇಲೇ ಈ ಹೊಸ ಜ್ಞಾನ ಪರಮಾತ್ಮ ಇವರ ಮುಖದಿಂದ ಹೇಳಲಿಕ್ಕೆ ಶುರು ಮಾಡ್ತಾರೆ. शास्त्रों में एक अर्जुन दिखाया. अर्जुन के रथ में बैठे हैं तो जैसे वही सुनता है और भी तो होंगे, संजय भी होगा. यह बेहद का स्कूल एक ही बार खुलता है. ಬಾಬಾ ಹೇಳ್ತಾರೆ, ಶಾಸ್ತ್ರದಲ್ಲಿ ಏನು ಬರೆದಿದ್ದಾರೆ, ಕೃಷ್ಣ ಒಬ್ಬ ಅರ್ಜುನನಿಗೆ ಗೀತಾ ಬೋಧನೆ ಮಾಡಿದ ಅಂತ ಬರೆದಿದೆ. ಬಾಬಾ ಹೇಳ್ತಾರೆ, ನಾನು ಇವರ ದೇಹದಲ್ಲಿ ಬರ್ತೀನಿ. ಇವರೇ ಪ್ರಥಮ ಅರ್ಜುನ ಬ್ರಹ್ಮ ಬಾಬಾ. ಅವರ ರಥದಲ್ಲಿ ಕುಳಿತು ಜ್ಞಾನ ಹೇಳುವಾಗ ಇವರೂ ಕೇಳಿಸ್ಕೋತಾರೆ. ಅವರ ಮುಂದೆ ಇರುವಂತಹ ಎಲ್ಲ ಮಕ್ಕಳು ಸಹ ಈ ಜ್ಞಾನ ಕೇಳ್ತಾರೆ. ಜೊತೆಗೆ ಸಂಜಯನೂ ಇರ್ತಾರೆ. ಇದು ಬೇಹದ್ದಿನ ಶಾಲೆಯಾಗಿದೆ. ಏಕ್ ಹಿ ಬಾರ್ ಖುಲ್ತಾ ಹೈ, ವಹ ಸ್ಕೂಲ್ ತೋ ಚಲ್ತೆ ಹಿ ಆತೆ, ಜೈಸಾ ರಾಜ ವೈಸಿ ಲ್ಯಾಂಗ್ವೇಜ್. ಬಾಬಾ ಹೇಳ್ತಾರೆ, ಈಶ್ವರನ ಶಾಲೆ ಕಲ್ಪದಲ್ಲಿ ಒಂದೇ ಸಲ ತೆರೀತದೆ. ಉಳಿದ ಶಾಲೆಗಳು ಸತ್ಯುಗದಿಂದನೂ ನಡೆದು ಬಂದಿವೆ. ಸತ್ಯುಗದಲ್ಲಿನೂ ರಾಜವಿದ್ಯೆ ಕಲೀಲಿಕ್ಕೆ ಪಾಠಶಾಲೆಗಳಿದ್ದವು. ದ್ವಾಪರ ಯುಗದಿಂದ ಪ್ರತಿಯೊಬ್ಬ ರಾಜನ ಆಸ್ಥಾನದಲ್ಲಿ ರಾಜಧಾನಿಯಲ್ಲಿ ಶಾಲೆಗಳಿದ್ದವು. ರಾಜನ ಭಾಷೆ ಯಾವುದಿರ್ತಿತ್ತೋ ಅದೇ ಭಾಷೆಯಲ್ಲಿ ಅಲ್ಲಿಯ ಜನ ವಿದ್ಯೆ ಕಲಿತಾ ಇದ್ದರು. ವಹಾ ಸತ್ಯುಗ್ ಮೇ ಬಿ ಸ್ಕೂಲ್ ಮೇ ಜಾತೆ ಹೇ, ಭಾಷಾ ಧಂಧಾ ಧೋರಿ ಆದಿ सब सीखेंगे. वहाँ भी सब कुछ बनता होगा. सबसे अच्छे ते अच्छी चीज़ जो होनी चाहिए वह स्वर्ग में होती है. फिर वह सब कुछ पुराना हो जाता है. ಸತ್ಯಯುಗದಲ್ಲೂ ಸಹ ಶಾಲೆಗಳು ಇರ್ತವೆ, ವ್ಯಾಪಾರ ಇರ್ತದೆ, ವ್ಯವಸಾಯ ಇರ್ತದೆ, ಹೊಸ ಹೊಸ ವಸ್ತುಗಳನ್ನು ತಯಾರು ಮಾಡ್ತಾರೆ. ಎಲ್ಲವೂ ಹೊಸದಾಗಿರ್ತದೆ, ನಿಧಾನಕ್ಕೆ ಹಳೆದಾಗ್ತದೆ. महसूस करते हो तुम कि नई दुनिया में सब कुछ नया मिलेगा. अभी हम संगम पर हैं, हमारे लिए अब दुनिया बदल रही. ಬಾಬಾ ಹೇಳ್ತಾರೆ, ಹೊಸ ಜಗತ್ತಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಮಗೆ ಎಲ್ಲವೂ ಸಹ ಹೊಸ ರೂಪದಲ್ಲಿ ಸಿಗ್ತದೆ, ಹೊಸ ವಸ್ತುಗಳು ಸಿಗ್ತವೆ. ಈ ಮಾತುಗಳನ್ನು ನೀವು ತಿಳ್ಕೊಂಡು ಜನರಿಗೂ ಸಹ ತಿಳಿಸ್ರಿ. ನಮಗಾಗಿ ಈಗ ಈ ಜಗತ್ತು ಬದಲಾಗ್ತಾ ಇದೆ. ಡ್ರಾಮಾನುಸಾರ ಬಾಪ್ ಆಯಾ ಹೇ ಪತಿತ್ ಸೆ ಪಾವನ್ ದೇವತಾ ಬನಾನೆ. ನಾಟಕದ ಅನುಸಾರವಾಗಿ ತಂದೆ ಬಂದಿದ್ದಾರೆ ಪತಿತರನ್ನು ಪಾವನ ಮಾಡಿ ದೇವತೆಗಳನ್ನಾಗಿ ಮಾಡಲಿಕ್ಕೆ. कहते आत्मा परमात्मा अलग रहे बहुकाल. पहले ईश्वरीय औलाद फिर देवताई औलाद. तुम पूछ सकते हो दुख हरता सुख करता किसको कहते.
परमपिता परमात्मा को जब दुनिया का दुख मिट जाएगा तो यह दुनिया विष्णुपुरी बन जाएगी। ब्राह्मणों के दुख मिट जाते हैं, सुख मिल जाते हैं। यह ಸೆಕೆಂಡ್ की बात है। ಬಾಬಾ ಹೇಳ್ತಾರೆ, ದುಃಖ ಹರ್ತಾ ಸುಖ ಕರ್ತಾ ತಂದೆ ಬಂದಾಗ ಸಂಗಮ ಯುಗದಲ್ಲಿ ಬ್ರಾಹ್ಮಣರ ದುಃಖಗಳೆಲ್ಲ ಕ್ಷಣದಲ್ಲಿ ಅಳಿಸಿ ಹೋಗ್ತವೆ. ತಂದೆಯ ಮಕ್ಕಳಾದಂತಹ ಸಂಗಮ ಯುಗದ ಬ್ರಾಹ್ಮಣರಿಗೆ ಕ್ಷಣದಲ್ಲಿ ಸುಖದ ಅನುಭವ ಆಗ್ತದೆ. ಆದ್ದರಿಂದ ಹೇಳ್ತಾರೆ, ಕ್ಷಣದಲ್ಲಿ ಜೀವನ ಮುಕ್ತಿ ಅಂತ. लौकिक बाप की गोद से निकल पारलौकिक बाप की गोद में आ गए, यह कितनी खुशी की बात है. ಸಂಗಮ ಯುಗದಲ್ಲಿ ನೀವು ಲೌಕಿಕ ತಂದೆಯ ಮಡಿಲನ್ನು ಬಿಟ್ಟು ಪಾರಲೌಕಿಕ ತಂದೆಯ ಮಡಿಲಿಗೆ ಬರ್ತೀರಿ ಅಂದರೆ ಎಂತಹ ಖುಷಿಯ ಮಾತಿದು. यह सबसे बड़ा इम्तहान है. राजाओं का राजा बनते, राजयोग परम पिता परमात्मा के सिवाय कोई सिखला न सके. यह चित्र बहुत अच्छे. ऐसे कौन कहेंगे कि मेरा परम पिता परमात्मा से कोई नाता नहीं. ऐसे नास्तिक से बात नहीं करनी चाहिए. ಇದು ಬಹಳ ದೊಡ್ಡ ಪರೀಕ್ಷೆ ಆಗಿದೆ. ಈ ಪರೀಕ್ಷೆಗಾಗಿ ಬಾಬಾನೇ ನಮಗೆ ರಾಜಯೋಗ ಕಲಿಸ್ತಾ ಇದ್ದಾರೆ. ಈ ಜ್ಞಾನ ಹೇಳೋದಕ್ಕಾಗಿ ಅನೇಕ ಒಳ್ಳೊಳ್ಳೆ ಚಿತ್ರಗಳನ್ನು ಸಹ ತಯಾರು ಮಾಡಿದ್ದಾರೆ. ಪ್ರಪಂಚದಲ್ಲಿ ಯಾರು ಪರಮಾತ್ಮನಿಗೂ ನನಗೂ ಏನೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ, ಅಂತಹ ನಾಸ್ತಿಕರ ಜೊತೆಗೆ ಮಾತಾಡಬೇಡಿ ಅಂತ ಹೇಳ್ತಾರೆ ಬಾಬಾ. ಅಂತಹ ನಾಸ್ತಿಕರಿಗೆ ಜ್ಞಾನನೂ ಹೇಳಲಿಕ್ಕೆ ಹೋಗಬೇಡಿ. माया चलते चलते बच्चों से उल्टा काम करा देती. बाबा को तरस पड़ता, फिर समझाते हैं खबरदार रहो. ಮಕ್ಕಳು ಪುರುಷಾರ್ಥ ಮಾಡ್ತಾ ಮಾಡ್ತಾ ಒಮ್ಮೊಮ್ಮೆ ಉಲ್ಟಾ ಕೆಲಸ ಮಾಡಿಬಿಡ್ತಾರೆ. ಆಗ ತಂದೆಗೆ ಅಂಥ ಮಕ್ಕಳನ್ನು ನೋಡಿದಾಗ ಕರುಣೆ ಬರ್ತದೆ. ಅದಕ್ಕಾಗಿ ಬಾಬಾ ಮೊದಲೇ ನಿಮಗೆ ಎಚ್ಚರಿಕೆ ಕೊಡ್ತಾ ಇರ್ತಾರೆ ಮುರಳಿಯ ಮೂಲಕ. ಜಾಸ್ತಿ ಚೋಟ ನಹಿ ಖಾओ, नहीं तो पद नहीं पाएंगे. माया बहुत जोर से थप्पड़ लगाती, जो प्राण ही निकल जाते. ಅದಕ್ಕಾಗಿ ಆಗಾಗ ಬಾಬಾ ಹೇಳ್ತಾನೆ ಇರ್ತಾರೆ, ಮಕ್ಕಳೇ ಮಾಯೆಯಿಂದ ನೀವು ಪೆಟ್ಟು ತಿನ್ನಬಾರ್ದು. ಮಾಯೆ ಬಹಳ ಜೋರಾಗಿ ಏಟಾಗ್ತದೆ, ಪೆಟ್ಟು ಕೊಡ್ತದೆ. ಆಗ ನಿಮ್ಮ ಪ್ರಾಣನೇ ಹೋಗಿಬಿಡ್ತು, ಅಂದರೆ ನೀವು ಜ್ಞಾನನೇ ಬಿಟ್ಟು ಹೋಗ್ತೀರಿ. ಅಂಥ ಒಂದು ಪೆಟ್ಟನ್ನು ಮಾಯೆ ಕೊಡ್ತದೆ. ಮರ್ ಗಯಾ ಫಿರ್ ಜನ್ಮದಿನ ಮನಾ ನಹಿ ಸಕೆ. ಮಾಯೆಯ ಪೆಟ್ಟಿಗೆ ಬಲಿಯಾಗಿ ಅನೇಕ ಮಕ್ಕಳು ಜ್ಞಾನ ಬಿಟ್ಟು ಹೋಗ್ತಾರೆ, ಅಂದರೆ ಜ್ಞಾನದಿಂದ ಸಾಯ್ತಾರೆ. ಸತ್ತವರು ಅಲೌಕಿಕ ಜನ್ಮದಿನವನ್ನು ಆಚರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಕಹೆಂಗೆ ಬಚ್ಚಾ ಮರ್ ಗಯ, ईश्वर के पास जन्म ले फिर मर जाए, यह मौत सबसे खराब है. ಆಗ ಬಾಬಾ ತಿಳ್ಕೋತಾರೆ, ಈ ಮಗು ಸತ್ತೋಗಿದೆ ಅಂತ. ಒಮ್ಮೆ ಈಶ್ವರನ ಹತ್ತಿರ ಹೊಸ ಜನ್ಮ ಪಡೆದುಕೊಂಡು ಮತ್ತೆ ಅವನ ಕೈ ಬಿಟ್ಟು ಹೋಗುವುದು ಅಥವಾ ಸಾಯುವುದು ಅಂದರೆ ಅದು ಬಹಳ ಕೆಟ್ಟ ಮರಣ ಅಂತ ಹೇಳ್ತಾರೆ ಬಾಬಾ. ಕೆಟ್ಟ ಸಾವದು. कोई बात राइट नहीं लगती तो छोड़ दो, संशय पड़ता है तो नहीं देखो. बाबा कहते, मन मना भव, मुझे याद करो और ಸ್ವದರ್ಶನ್ ಚಕ್ರ ಫಿರಾವ್. ಬಾಬಾ ಹೇಳ್ತಾರೆ, ನಿಮಗೆ ಇಲ್ಲಿಯ ಯಾವುದಾದ್ರೂ ಒಂದು ವಿಷಯ ಹಿಡಿಸ್ಲಿಲ್ಲ ಅಂದರೆ ಅದರ ಬಗ್ಗೆ ಚಿಂತೆ ಮಾಡಬೇಡಿ, ಆ ವಿಷಯ ಬಿಟ್ಟುಬಿಡ್ರಿ. ಸಂಶಯ ಬರ್ತಿದ್ರೆ ಅವರನ್ನು ನೋಡಲಿಕ್ಕೆ ಹೋಗಬೇಡಿ. ಒಬ್ಬರನ್ನ ನೋಡಿ ನಿಮಗೇನಾದರೂ ಸಂಶಯ ಬರ್ತಿದ್ರೆ
ಅವರನ್ನು ನೋಡಲಿಕ್ಕೆ ಹೋಗಬೇಡ್ರಿ ಅಂಥ ಘಟನೆಗಳನ್ನು ನೋಡಬೇಡಿ. ಆದರೆ ಬಾಬವ್ರನ್ನ ನೆನಪು ಮಾಡೋದನ್ನು ಯಾವತ್ತೂ ಬಿಡಬೇಡಿ. ಮನ್ ಮನಾಭವ ಮುझे ಯಾದ್ ಕರೋ ಸ್ವದರ್ಶನ್ ಚಕ್ರ ಫಿರಾವ್. ನನ್ನನ್ನು ನಿರಂತರವಾಗಿ ನೆನಪು ಮಾಡ್ತಾ ಇರಿ. ಬುದ್ಧಿಯ ಮೂಲಕ ಸ್ವದರ್ಶನ ಚಕ್ರವನ್ನು ತಿರುಗಿಸ್ರಿ. ಅಚ್ಚ मीठे मीठे सिकीलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए ಮುಖ್ಯ ಸಾರ. ಧಾರಣೆಗಾಗಿ ಮುಖ್ಯಾಂಶಗಳು. ಬಾಪ್ ಸಮಾನ್ ಮಾಸ್ಟರ್ नॉलेजफुल बनना है. ज्ञान का सिमरन कर अपार खुशी में रहना है. आनंद का अनुभव करना है. ತಂದೆಯ ಸಮಾನ ಮಾಸ್ಟರ್ ಜ್ಞಾನ ಸಾಗರ ಆಗಬೇಕು. ಜ್ಞಾನದ ಸ್ಮರಣೆಯಿಂದ ಅಪಾರ ಖುಷಿ ಅಥವಾ ಆನಂದದ ಅನುಭವ ಮಾಡಬೇಕು. 2. अनेक प्रकार के तूफान में रहते स्वयं को स्थैर्य बनाना है. माया की चोट से बचने के लिए बहुत बहुत खबरदार रहना है. ಅನೇಕ ಪ್ರಕಾರದ ಬಿರುಗಾಳಿಯಿಂದ ರಕ್ಷಿಸಿಕೊಳ್ಳುವುದಾದರೆ ಅಚಲವಾಗಿ ಇರಬೇಕು. ಮಾಯೆಯ ಏಟಿನಿಂದ ರಕ್ಷಣೆ ಮಾಡಿಕೊಳ್ಳಲು ಬಹಳ ಎಚ್ಚರಿಕೆ ವಹಿಸಬೇಕು. ಎಚ್ಚರಿಕೆಯಿಂದ ಇರಬೇಕು. वरदान. दिव्य गुणों रूपी प्रभु प्रसाद खाने और खिलाने वाले संगम युगी फरिश्ता सो देवता भव. ದಿವ್ಯ ಗುಣಗಳ ಪ್ರಭು ಪ್ರಸಾದವನ್ನು ಸೇವಿಸುವಂತಹ ಮತ್ತು ಅನ್ಯರಿಗೂ ಸೇವನೆ ಮಾಡಿಸುವಂತಹ ಸಂಗಮಯುಗಿ ಫರಿಷ್ತಾಸೋ ದೇವತಾ ಆಗಿರಿ. ಪ್ರಭು ಪ್ರಸಾದವನ್ನು ನೀವು ಸ್ವೀಕಾರ ಮಾಡಿ. ದಿವ್ಯ ಗುಣಗಳ ಪ್ರಭು ಪ್ರಸಾದ ನೀವು ಸ್ವೀಕಾರ ಮಾಡಿರಿ, अन्यरिगो कोड़ी. दिव्य गुण सबसे श्रेष्ठ प्रभु प्रसाद है. इस प्रसाद को खूब बांटो. जैसे एक दो में स्नेह की निशानी स्थूल टोली खिलाते हो, ऐसे ये गुणों की टोली खिलाओ. जिस आत्मा को जिस शक्ति की आवश्यकता है उसे अपनी मनसा अर्थात शुद्ध वृत्ति वाइब्रेशन द्वारा शक्तियों का दान दो. कर्म द्वारा गुणमूर्त बनो. गुण धारण करने में सहयोग दो. इसी विधि से संगम युग का जो लक्ष्य है फरिश्ता सो देवता, यह सहज सर्व में प्रत्यक्ष दिखाई देगा. ದಿವ್ಯ ಗುಣಗಳೇ ಪರಮಾತ್ಮ ಕೊಟ್ಟಂತಹ ಪ್ರಭು ಪ್ರಸಾದ ಆಗಿದೆ. ಈ ಪ್ರಸಾದವನ್ನು ಜನರಿಗೆ ಹಂಚಿರಿ. ಹೇಗೆ ಸ್ನೇಹದ ಗುರುತಾಗಿ ಬಂದಂಥವ್ರಿಗೆ ನೀವು ಟೋಲಿ ಕೊಡ್ತೀರಿ, ಮಿಠಾಯಿ ಕೊಡ್ತೀರಿ, ಹಾಗೆ ನಿಮ್ಮಲ್ಲಿ ಇರುವ ಶಕ್ತಿ ಗುಣಗಳನ್ನು ಅವಶ್ಯಕತೆ ಇರುವಂಥ ಆತ್ಮರಿಗೆ ಮನಸ ಶುದ್ಧ ವೃತ್ತಿಯ ಮೂಲಕ ಪ್ರಕಂಪನಗಳ ಮೂಲಕ ದಾನ ಕೊಡಿ. ಕರ್ಮದ ಮೂಲಕ ಗುಣದಾನ ಕೊಡಿ. ಗುಣಮೂರ್ತಿ ಆಗಿ ತೋರಿಸ್ರಿ. ಅನ್ಯರಿಗೂ ಗುಣಗಳನ್ನು ಧಾರಣೆ ಮಾಡುವಂಥ ಕಾರ್ಯದಲ್ಲಿ ಸಹಯೋಗ ಕೊಡಿ. ಈ ವಿಧಾನದಿಂದ ಪುರುಷಾರ್ಥ ಮಾಡಿದಾಗ ಸಂಗಮ ಯುಗದ ಗುರಿ ಫರಿಷ್ತಾಸೋ ದೇವತಾ ಆಗುವಂಥದ್ದಿದೆ.
ಆ ಗುರಿಯನ್ನು ನೀವು ಪ್ರತ್ಯಕ್ಷ ಮಾಡಿ ತೋರಿಸ್ತೀರಿ. स्लोगन: सदा उमंग उत्साह में रहना यही ब्राह्मण जीवन का सांस है. ಸದಾ ಉಲ್ಲಾಸ ಉತ್ಸಾಹದಿಂದ ಇರುವುದೇ ಬ್ರಾಹ್ಮಣ ಜೀವನದ ಶ್ವಾಸ ಆಗಿದೆ. लवलीन स्थिति का अनुभव करो. लवलीन स्थितिಯ अनुभव ಮಾಡಿರಿ. परमात्मा प्यार के अनुभव में सहज योगी बन उड़ते रहो. परमात्मा प्यार उड़ाने का साधन है. उड़ने वाले कभी धरनी की आकर्षण में आ नहीं सकते. माया का कितना भी आकर्षित रूप हो, लेकिन वह आकर्षण उड़ती कला वालों के पास पहुँच नहीं सकती. ಪರಮಾತ್ಮ ಪ್ರೀತಿಯ ಅನುಭವ ಮಾಡ್ತಾ ಸಹಜ ಯೋಗಿಯಾಗಿ ಹಾರ್ತಾ ಇರಿ. ಪರಮಾತ್ಮನ ಪ್ರೀತಿಯೇ ಹಾರಲಿಕ್ಕೆ ಒಂದು ಸಾಧನ ಅಥವಾ ಆಧಾರ ಆಗಿದೆ. ಹಾರುವಂಥವರು ಭೂಮಿಯ ಆಕರ್ಷಣೆಗೆ ಒಳಗಾಗೋದಿಲ್ಲ. ಮಾಯೆಯ ಯಾವುದೇ ರೂಪ ಬಂದ್ರೂ ಅವರು ಪರಮಾತ್ಮನ ಆಕರ್ಷಣೆಯಲ್ಲಿ ಇರ್ತಾರೆ ವಿನಃ ಮಾಯೆಯ ಆಕರ್ಷಣೆಗೆ ಒಳಗಾಗೋದಿಲ್ಲ. ಅಂಥ ಮಕ್ಕಳ ಹತ್ತಿರ ಮಾಯೆ ತಲುಪೋದಿಲ್ಲ, ಮಾಯೆಯ ಆಕರ್ಷಣೆನೂ ತಲುಪೋದಿಲ್ಲ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಅಚ್ಚಾ, ಓಂ ಶಾಂತಿ.